Hi everyone, welcome to my YouTube channel. So in this video, let us see some of the important concepts related to class 10 science. So in the previous video, ನಾವು ಕೆಲವು ಕಾನ್ಸೆಪ್ಟ್ಸನ್ನ ಸ್ಟಡಿ ಮಾಡಿದ್ವಿ. ಇವತ್ತು ಕೂಡ ಕೆಲವು ಕಾನ್ಸೆಪ್ಟ್ಸನ್ನ ಸ್ಟಡಿ ಮಾಡೋಣ. ಅದರೊಳಗೆ ಮೊದಲನೇ ಕಾನ್ಸೆಪ್ಟ್ ಎಕ್ಸಾಮ್ಗೆ ಕೇಳುವಂತಹ ಕ್ವಶನ್, ವೈ ಕಾರ್ಬನ್ ಫಾರ್ಮ್ಸ್ ಎ ಕೋವಲೆಂಟ್ ಕಾಂಪೌಂಡ್ ಆರ್ ವೈ ದ ಕಾರ್ಬನ್ ಹ್ಯಾಸ್ ಟೆಟ್ರಾವೇಲೆನ್ಸಿ. So why carbon cannot become C4 plus or why carbon cannot become C4 minus. So ಇದ್ರ ಬಗ್ಗೆ ನಾವು ಫಸ್ಟ್ ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದ ಎಕ್ಸಾಮಿನೇಷನ್. ಈಗ ಮೊದಲನೇದಕ್ಕೆ ಬರೋಣ. ಕಾರ್ಬನ್ C4 ಪ್ಲಸ್ ಯಾಕೆ ಆಗಲ್ಲ ಅಂದ್ರೆ ಅರ್ಥ. C4 ಪ್ಲಸ್ ಅಂದ್ರೆ ಸೊ ಇಟ್ ವಿಲ್ ನೆವರ್ ಲೂಸಸ್ ದ ಎಲೆಕ್ಟ್ರಾನ್. ಕಾರ್ಬನ್ ಯಾಕೆ ಎಲೆಕ್ಟ್ರಾನ್ ಅನ್ನ ಕಳ್ಕೊಳೋದಿಲ್ಲ? ವೈ ಕಾರ್ಬನ್ ವಿಲ್ ನಾಟ್ ಲೂಸಸ್ ದ ಎಲೆಕ್ಟ್ರಾನ್. ಯಾಕೆ ಲೂಸ್ ಮಾಡ್ಕೊಳೋದಿಲ್ಲ ಕಾರ್ಬನ್ ಅಂದ್ರೆ, ಸೊ ಕಾರ್ಬನ್ ಇಟ್ಸ್ ಸೈಜ್ ಈಸ್ ವೆರಿ ಸ್ಮಾಲ್. ಇಟ್ಸ್ ಸೈಜ್ ಈಸ್ ವೆರಿ ಸ್ಮಾಲ್. ಸೊ ಕಾರ್ಬನ್ ನ ಸೈಜು ತುಂಬಾ ಕಡಿಮೆ ಇರುತ್ತೆ. ಇದು ಫಸ್ಟ್ ಒನ್. ಸೊ ಇಟ್ಸ್ ಸೈಜ್ ಇಸ್ ವೆರಿ ಸ್ಮಾಲ್. ವೇಲೆನ್ಸ್ ಎಲೆಕ್ಟ್ರಾನ್ಸ್ ವೆರಿ ಕ್ಲೋಸ್ ಟು ನ್ಯೂಕ್ಲಿಯಸ್. Valence electrons very close to nucleus. So configuration ಬರೆಯೋದಾದ್ರೆ 2,4 ಅಂತ ಬರೀತೀವಿ. ಈ 4 ವೇಲೆನ್ಸ್ ಎಲೆಕ್ಟ್ರಾನ್ ಇದೆಯಲ್ಲ, ಇದು ನ್ಯೂಕ್ಲಿಯಸ್ಗೆ ತುಂಬಾ ಹತ್ರ ಇರುತ್ತೆ. ಸೊ on these 4 electrons nucleus will exert force. ಸೊ ಈ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ, ಆ 4 ಎಲೆಕ್ಟ್ರಾನ್ ಮೇಲೆ ತುಂಬಾ ಹತ್ರ ಇರೋದ್ರಿಂದ ನ್ಯೂಕ್ಲಿಯಸ್ಗೆ ಈ 4 ಎಲೆಕ್ಟ್ರಾನ್ಸ್ಗಳು, ಆ ನ್ಯೂಕ್ಲಿಯಸ್ ಏನ್ ಮಾಡುತ್ತೆ, ಈ 4 ಎಲೆಕ್ಟ್ರಾನ್ಸ್ ಗಳ ಮೇಲೆ ಫೋರ್ಸ್ ನ ಹಾಕುತ್ತೆ. ಆ ಫೋರ್ಸ್ ನಿಂದ ಯಾವುದೇ ಕಾರಣಕ್ಕೂ ಈ 4 ಎಲೆಕ್ಟ್ರಾನ್ಗಳು ಕಾರ್ಬನ್ ಕಳ್ಕೊಳ್ಳೋದಿಲ್ಲ. Carbon will never these 4 electrons, because the carbon size is very small and these 4 electrons are very close, that is valence electrons are very close to the nucleus. Nucleus will exert force on these 4 electrons and hence no losing of electrons. Electrons lose ಆಗ್ತಾ ಇಲ್ಲ ಅಂದ್ರೆ it will never become C4 plus. Next ಎರಡನೇ ಕಾನ್ಸೆಪ್ಟ್ ಗೆ ಬರೋಣ. Why it will never become C4 minus. So already carbon as 2 plus 4. So carbon has 6 protons. So carbon ಹತ್ರ 6 protons ಗಳು ಆಲ್ರೆಡಿ ಇದೆ. It cannot ಈ 6 ಜೊತೆಗೆ 6 plus 4 ಇನ್ನೂ 4 ಎಲೆಕ್ಟ್ರಾನ್ಸ್ ಗೇನ್ ಆಗಿದ್ರೆ, so it will become 6 plus 4 10 protons ಆಗ್ತಾ ಇತ್ತು. ಸೊ 6 protons ಆಲ್ರೆಡಿ ಇದೆ, ಇನ್ನು 4 ಪ್ರೋಟಾನ್ ಗೇನ್ ಆಗಿದ್ದರೆ 10 ಪ್ರೋಟಾನ್ ಆಗ್ತಾ ಇತ್ತು. ಕಾರ್ಬನ್ ಕ್ಯಾನಾಟ್ ಹೋಲ್ಡ್ ಹೌ ಮೆನಿ ಪ್ರೋಟಾನ್ಸ್? 10 ಪ್ರೋಟಾನ್ಸ್ ನ. ಯಾಕೆಂದ್ರೆ ಸೈಜ್ ತುಂಬಾ ಕಡಿಮೆ ಇರೋದ್ರಿಂದ ಆಲ್ರೆಡಿ 6 ಪ್ರೋಟಾನ್ಸ್ ಇದೆ. ಆ 6 ನ ಜೊತೆಗೆ ಈ 4 ಪ್ರೋಟಾನ್ಸ್ ಸೇರ್ಕೊಂಡು 10 ಪ್ರೋಟಾನ್ಸ್ ಆಗುತ್ತೆ. ಸೊ ಕಾರ್ಬನ್ ಕ್ಯಾನಾಟ್ ಹೋಲ್ಡ್ 10 ಪ್ರೋಟಾನ್ಸ್. ಸೊ 4 ಪ್ಲಸ್ 6 10 ಪ್ರೋಟಾನ್ ಆಗುತ್ತೆ. It cannot hold 10 protons and hence carbon will never become C4 minus, or carbon will never gain 4 electron. It will never lose, it will never gain. So 4 electrons ಅನ್ನ ಕಳ್ಕೊಳ್ಳೋದು ಇಲ್ಲ, 4 electrons ಅನ್ನ ಪಡ್ಕೊಳ್ಳೋದು ಇಲ್ಲ. So it will never gain, it will never lose the electron. ಹಾಗಾದ್ರೆ ಏನ್ ಮಾಡುತ್ತೆ? It will share the electrons. It will share the electrons. ಸೊ ಅದು ಎಲೆಕ್ಟ್ರಾನ್ಸ್ ನ ಶೇರ್ ಮಾಡೋದ್ರಿಂದ, ಸೊ ಇಟ್ ವಿಲ್ ಶೇರ್ ದ ಎಲೆಕ್ಟ್ರಾನ್, therefore it will become a covalent compound or it forms a covalent bond. So covalent bond formation ಆಗುತ್ತೆ. Why the carbon will form a covalent bond? Because carbon size is very small. So the 4 valence electrons are very close to the nucleus and these nucleus will exert a force on these 4 electrons and hence these 4 electrons cannot be loose. Next, already 6 protons are there with carbon. It cannot gain
ರಿಮೈನಿಂಗ್ ಇಟ್ ಕೆನಾಟ್ ಗೇನ್ ಸ್ಟಿಲ್ 4 ಪ್ರೋಟಾನ್ಸ್. ಇನ್ನು 4 ಎಲೆಕ್ಟ್ರಾನ್ಸ್ ಗೇನ್ ಮಾಡಕ್ ಪ್ರೋಟಾನ್ಸ್ ಗೇನ್ ಮಾಡಕ್ ಆಗೋದಿಲ್ಲ. 6 + 4 ಅಕಸ್ಮಾತ್ 4 ಗೇನ್ ಮಾಡಿದ್ರೆ 10 ಪ್ರೋಟಾನ್ಸ್ ಆಗುತ್ತೆ. ಸೊ ಕಾರ್ಬನ್ ಕೆನಾಟ್ ಹೋಲ್ಡ್ 10 ಪ್ರೋಟಾನ್ಸ್ ಅಂಡ್ ಹೆನ್ಸ್ ಕಾರ್ಬನ್ ವಿಲ್ ನೆವರ್ ಬಿಕಮ್ C4+ or C4-. ಹಾಗಾದ್ರೆ ಎಲೆಕ್ಟ್ರಾನ್ ನೋ ಗೇನಿಂಗ್, ಎಲೆಕ್ಟ್ರಾನ್ ನೋ ಲೂಸಿಂಗ್. ನೋ ಲೂಸಿಂಗ್, ನೋ ಗೇನಿಂಗ್ ಆಫ್ ಎಲೆಕ್ಟ್ರಾನ್, ಇಟ್ ಶೇರ್ಸ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗಳನ್ನ ಶೇರ್ ಮಾಡುತ್ತೆ, ಅದಕ್ಕೆ ಇಟ್ ಫಾರ್ಮ್ಸ್ ಎ ಕೋವಾಲೆಂಟ್ ಬಾಂಡ್ ಆರ್ ಎ ಕೋವಾಲೆಂಟ್ ಕಾಂಪೌಂಡ್. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮಿನೇಷನ್. ಸೊ ಇದು ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು. ಆಯ್ತು, ಇದಾದ್ಮೇಲೆ ನಾವು ನೆಕ್ಸ್ಟ್ ಟಾಪಿಕ್ ಬರೋಣ. ಸೊ ನೆಕ್ಸ್ಟ್ ಟಾಪಿಕ್ ಇದರೊಳಗೆ ತಗೊಂಡಾದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಪ್ಪಾ ಅದು ಅಂದ್ರೆ, ಸೊ ಫಂಕ್ಷನಲ್ ಗ್ರೂಪ್ಸ್ ಇದೆ. 5 ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ನೋಡೋಣ. ಲೆಟ್ ಅಸ್ ಸ್ಟಡಿ ಅಬೌಟ್ 5 ಫಂಕ್ಷನಲ್ ಗ್ರೂಪ್ಸ್. ಸೊ ಫಸ್ಟ್ ನಾವು ತಿಳ್ಕೊಳ್ಳೋಣ ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು, ವಾಟ್ ಈಸ್ ಮೆಂಟ್ ಬೈ ಫಂಕ್ಷನಲ್ ಗ್ರೂಪ್ಸ್. ಸೊ ಫಂಕ್ಷನಲ್ ಗ್ರೂಪ್ಸ್ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ನಾವು ಇವಾಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಕಾರ್ಬನ್, ವೈ ಇಟ್ ನೆವರ್ ಗೇನ್ 4 ಎಲೆಕ್ಟ್ರಾನ್, ವೈ ಇಟ್ ನೆವರ್ ಲೂಸ್ 4 ಎಲೆಕ್ಟ್ರಾನ್ಸ್, ಇದು ನಮಗೆ ಗೊತ್ತಾಯ್ತು. ಸೊ ನೋ ಗೇನಿಂಗ್, ನೋ ಲೂಸಿಂಗ್, ಓನ್ಲಿ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಸಿನ್ಸ್ ದೇರ್ ಇಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಇಟ್ ಫಾರ್ಮ್ಸ್ ಎ ಕೋವಾಲೆಂಟ್ ಕಾಂಪೌಂಡ್ ಆರ್ ಕೋವಾಲೆಂಟ್ ಬಾಂಡ್. ಈಗ ಫಂಕ್ಷನಲ್ ಗ್ರೂಪ್ಸ್ ಗೆ ಬರೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಫಂಕ್ಷನಲ್ ಗ್ರೂಪ್ಸ್. ಸೊ ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಸೊ ಫಂಕ್ಷನಲ್ ಗ್ರೂಪ್ ಅಂದ್ರೆ ಏನು, ಎ ಗ್ರೂಪ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ in which hydrogen is replaced by an atom or group of atoms of other elements. So hydrogen na illa atom replace ಮಾಡುತ್ತೆ, ಇಲ್ಲ ಗ್ರೂಪ್ ಆಫ್ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್, ಬೇರೆ ಎಲಿಮೆಂಟಿನ ಆಟಮ್ ಅಥವಾ ಬೇರೆ ಎಲಿಮೆಂಟಿನ ಗ್ರೂಪ್ ಆಫ್ ಆಟಮ್ ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಯಾರು ಹೈಡ್ರೋಜನ್ ನ ರೀಪ್ಲೇಸ್ ಮಾಡ್ತಾರೋ ಅವರೇ ಫಂಕ್ಷನಲ್ ಗ್ರೂಪ್. ಹಾಗಾದ್ರೆ ಇಲ್ಲಿ 5 ಫಂಕ್ಷನಲ್ ಗ್ರೂಪ್ ನಾವು ನೋಡ್ತೀವಿ. 5 ಫಂಕ್ಷನಲ್ ಗ್ರೂಪ್ ಯಾವ್ದಪ್ಪ ಅಂದ್ರೆ, ದಟ್ ಈಸ್ ಆಲ್ಕೋಹಾಲ್, ಬಾಂಡ್ OH, ಆಲ್ವೇಸ್ ಆಲ್ಕೋಹಾಲ್ ಎಂಡ್ಸ್ ವಿತ್ OL. Then second one is called aldehyde. So aldehyde anta bandaga bond CHO. Then the third one is called as carboxylic acid, bond COOH. Then the fourth one is called as ketone, bond CO, functional group. Then fifth one is called alloalkane. So functional group bond Br or bond Cl or bond F. That is we are using halogens. So functional group andre enu types which are the 5 functional groups. So 5 functional groups ಯಾವ್ಯಾವುದು ಅನ್ನೋದನ್ನ ನೋಡಿದ್ವು. ಸೊ ಈ ಒಂದು ವಿಡಿಯೋದಲ್ಲಿ ಇವರಿಬ್ರು ಬಗ್ಗೆ ನೋಡೋಣ. ಯಾರು, ಆಲ್ಕೋಹಾಲ್ ಮತ್ತೆ ಆಲ್ಡಿಹೈಡ್ ಮೆಂಬರ್ಸ್ ಯಾರ್ಯಾರು, ಅವರ ಮಾಲಿಕ್ಯುಲರ್ ಫಾರ್ಮುಲಾ ಏನು, ಸ್ಟ್ರಕ್ಚರಲ್ ಫಾರ್ಮುಲಾ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನಾನು ಆಲ್ಕೋಹಾಲ್ಗೆ ಬರೋಣ. ಆಲ್ಕೋಹಾಲ್ದು ಫಂಕ್ಷನಲ್ ಗ್ರೂಪ್ OH. ಸೊ ಯಾವುದೇ ಆಲ್ಕೋಹಾಲ್ ತಗೊಂಡ್ರು ಇಟ್ ಎಂಡ್ಸ್ ವಿತ್ OL. ಸೊ ಫಸ್ಟ್ ಗೆ ಬರೋಣ, ದಟ್ ಈಸ್ ಮೆಥೆನಾಲ್. ಮೆಥೆನಾಲ್ ನೋಡಿ ಎಂಡ್ಸ್ ವಿತ್ OL, ಅಥವಾ ಇದನ್ನ ನಾವು ಈಗೂ ಕರಿಬಹುದು, ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೀಥೈಲ್ ಆಲ್ಕೋಹಾಲ್. ಮೀಥೈಲ್ ಆಲ್ಕೋಹಾಲ್ ಅಂದ್ರೂ ಒಂದೇ, ಮೆಥೆನಾಲ್ ಅಂದ್ರೂ ಒಂದೇ. ಹಾಗಾದ್ರೆ ಮೆತ್ ಅಂತ ಬಂದಾಗ, ಸೊ ಮೆತ್ ಅಂದ್ರೆ 1 ಕಾರ್ಬನ್ ಬರಿಬೇಕು. ಸೊ ಫಂಕ್ಷನಲ್ ಗ್ರೂಪ್ ಏನು ಆಲ್ಕೋಹಾಲ್ದು OH, ಸೊ OH ಬರಿಬೇಕು. ಇದನ್ನ ಟೆಟ್ರಾವೆಲೆಂಟ್ ಮಾಡ್ಕೊಳ್ಳಿ, 1 2 3 4. ಸೊ ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್. ಸೊ ಹಾಗಾದ್ರೆ ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಹಾಗಾದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಏನು, ಫಸ್ಟ್ OH, ಈ OH ನ ಬರ್ಕೊಂಡ್ಬಿಡಿ. C ಎಷ್ಟಿದೆ, H ಎಷ್ಟಿದೆ ಕೌಂಟ್ ಮಾಡ್ಕೊಳ್ಳಿ. C 1 ಇದೆ, H 3 ಇದೆ, ಸೊ CH3OH. ಸೊ CH3OH is the molecular formula for methyl alcohol and this is the structural formula. Next second one ಗೆ ಬರೋಣ, that is called ethanol. So
ethanol, or even you can call it as ethyl alcohol. Ethyl alcohol. ಹಾಗಾದ್ರೆ ಎತ್ ಅಂತ ಬಂದ ತಕ್ಷಣ ಯು ಹ್ಯಾವ್ ಟು ರೈಟ್ 2 ಕಾರ್ಬನ್. ಈ ಕಾರ್ಬನ್ಗೆ ಸಿಂಗಲ್ ಬಾಂಡ್ OH ಸಿಂಗಲ್ ಬಾಂಡ್ OH is the functional group. 1 2 3 4 ಟೆಟ್ರಾವೇಲೆಂಟ್ ಮಾಡ್ಕೋಬೇಕು. 1 2 3 4 ಇದಕ್ಕೂ ಟೆಟ್ರಾವೇಲೆಂಟ್ ಆಗಬೇಕು. ಫಸ್ಟ್ ಇದನ್ನ ಬರ್ದ್ಬಿಡೋಣ, OH ಬರ್ಕೊಂಬಿಡೋಣ. OH ಇನ್ನ ಕಾರ್ಬನ್ 1 2 ಇಟ್ ಈಸ್ C2, hydrogen 3 plus 2. So C2H5OH is the molecular formula for ethanol. So ethanol ಆದ್ಮೇಲೆ so third member of alcohol is propanol, or you can call it as propyl alcohol. Propyl alcohol ಅಂತ ಕರೀಬಹುದು. ಹಾಗಾದ್ರೆ ಪ್ರೋಪ್ ಅಂತ ಬಂದ್ರೆ 1 2 3 ಕಾರ್ಬನ್ಸ್ ಇರ್ತದೆ. ಕೊನೆ ಕಾರ್ಬನ್ಗೆ ಬಾಂಡ್ OH, ಸಿಂಗಲ್ ಬಾಂಡ್ H, single bond H, single bond, so H, so single bond here H, so single bond H, ಇದು H, ಇದು H. ಹಾಗಾದ್ರೆ ಫಸ್ಟ್ OH ಬರ್ಕೊಂಬಿಡೋಣ. ಕಾರ್ಬನ್ 1 2 3 ಕಾರ್ಬನ್, ಹೈಡ್ರೋಜನ್ 3 plus 2 5 plus 2 7. So C3H7OH is the molecular formula for ಪ್ರೊಪೈಲ್ ಆಲ್ಕೋಹಾಲ್. ಇದೇ ತರ ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ ಬ್ಯೂಟೈಲ್ ಆಲ್ಕೋಹಾಲ್, ಪೆಂಟೈಲ್ ಆಲ್ಕೋಹಾಲ್, ಈ ತರ ನೀವು ಇಲ್ಲಿ ನಾವು ನೋಡಿ ಹೋಮೋಲಾಗಸ್ ಸೀರೀಸ್ ನ ಫಾಲೋ ಮಾಡ್ತಾ ಇದೀವಿ. ಇದಕ್ಕೂ ವ್ಯತ್ಯಾಸ CH2, ಇದಕ್ಕೂ ವ್ಯತ್ಯಾಸ CH2. ಸೊ ಇವುಗಳ ಸಕ್ಸೆಸಿವ್ ಮೆಂಬರ್ಗಳ ನಡುವೆ ಹೋಮೋಲಾಗಸ್ ಸೀರೀಸ್ ಗಳನ್ನ ಅಪ್ಲೈ ಮಾಡ್ತೀವಿ. ಸೊ ಈ ತರ ನಾವು ಆಲ್ಕೋಹಾಲ್ ಫಸ್ಟ್ ಮೆಂಬರ್ ಇಸ್ ಮೆಥೆನಾಲ್, ಎಥೆನಾಲ್, ಪ್ರೊಪೆನಾಲ್, ಬ್ಯೂಟೆನಾಲ್, ಪೆಂಟೆನಾಲ್. ಈ ರೀತಿ ನಾವು ವಿ ಆರ್ ಗೋಯಿಂಗ್ ಟು ರೈಟ್ ದಿ ಮೆಂಬರ್ಸ್ ಆಫ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ಗಳ ಮೆಂಬರ್ಸ್ ನಾವು ಈ ರೀತಿ ಬರೀತಾ ಹೋಗ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಆಲ್ಡಿಹೈಡ್ಗೆ ಬರೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ ಅಂತ ಬಂದಾಗ ಫಂಕ್ಷನಲ್ ಗ್ರೂಪ್ ನ ನೋಡೋದಾದ್ರೆ ಆಲ್ಡಿಹೈಡ್ಗೆ ಸೊ ಬಾಂಡ್ CHO ಇದು ಫಂಕ್ಷನಲ್ ಗ್ರೂಪ್. ಹಾಗಾದ್ರೆ ಫಸ್ಟ್ ಬರೋದು ಯಾರಪ್ಪ ಅಂದ್ರೆ ದಟ್ ಈಸ್ ಮೆಥೆನಾಲ್. ಇಟ್ ಎಂಡ್ಸ್ ವಿತ್ AL, or even you can call it as methanaldehyde. So methanol, or you can call it as methanaldehyde. So meth carbon 1 ಇಲ್ಲಿ ಬರಿಬೇಕಾದ್ರೆ ಇದನ್ನ CHO ನ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ H, CHO. ಇನ್ನು ಟೆಟ್ರಾವೇಲೆಂಟ್ 1 2 3, this is 4. ಸೊ ಫಸ್ಟ್ CHO ಬರ್ಕೊಂಬೋಣ. CHO ಬರ್ದೆ ಇನ್ನು ಉಳಿದಿದ್ದು H. ಸೊ HCHO is the molecular formula for methanol or methanaldehyde. Second one ethanol, or even you can call it as ethanaldehyde ಅಂತನೂ ಕೂಡ ಕರೀಬಹುದು. ಸೊ ಎತ್ ಅಂತ ಬಂದ್ರೆ 2 ಕಾರ್ಬನ್. ಸೊ ಇದಕ್ಕೆ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ H. ಇದನ್ನ ಟೆಟ್ರಾವೇಲೆಂಟ್ ಮಾಡಿ 1 2 3, ಇದೊಂದು 4, 1 2 3 4, 1 2 3. ಸೊ ಇದು ಬರೆಯೋದಾದ್ರೆ ಫಸ್ಟ್ CHO ಬರ್ಕೊಂಬೋಣ. ಇದು CHO ಬರ್ಕೊಂಡ್ರೆ ಇನ್ನು ಉಳಿದಿದ್ದು CH3. So CH3CHO is the molecular formula for ethanol. ಇನ್ನು ಥರ್ಡ್ ಒನ್ಗೆ ಬರೋಣ. ಸೊ ಥರ್ಡ್ ಒನ್ಗೆ ಬಂದ್ರೆ ಪ್ರೊಪೆನಾಲ್, or you can call it as propanaldehyde. Prop 1 2 3 ಕಾರ್ಬನ್. ಸೊ ಇದಕ್ಕೆ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ H, ನೆಕ್ಸ್ಟ್ ಸಿಂಗಲ್ ಬಾಂಡ್, ನೆಕ್ಸ್ಟ್ ಅಲ್ಲಿಗೆ ಟೆಟ್ರಾವೇಲೆಂಟ್ ಆಯ್ತು 1 2 3 4. ಇದು ಟೆಟ್ರಾವೇಲೆಂಟ್ ಆಯ್ತು 1 2 3 4. ಸೊ ಇದು ಕೂಡ ಟೆಟ್ರಾವೇಲೆಂಟ್ ಆಯ್ತು. ಸೊ ಈ ರೀತಿ ನಾವು ಪ್ರೊಪೆನಾಲ್. ನೆಕ್ಸ್ಟ್ ಫೋರ್ತ್ ಒನ್ ಬ್ಯೂಟೆನಾಲ್. 1 2 3 4. ಸೊ ಇದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋಣ. CHO 1 2 2 ಕಾರ್ಬನ್, then 3 plus 2 5, C2H5CHO is the molecular formula for propanol. In the next bit ಬರೋಣ. So
ದಟ್ ಈಸ್ ಫಸ್ಟ್ ಇಲ್ಲಿಗೆ ಡಬಲ್ ಬಾಂಡ್ ಓ, ಸಿಂಗಲ್ ಬಾಂಡ್ ಎಚ್, 1 2 3 4 ಟೆಟ್ರಾವೇಲೆಂಟ್, 1 2 3 4 1 2 3 4 1 2 3 4. ಸೊ ಎಲ್ಲ ಹೈಡ್ರೋಜನ್ ಕೊಟ್ಕೊಂಡ್ ಬನ್ನಿ. ಸೊ ಇದನ್ನ ಬರೆಯೋದಾದ್ರೆ ಫಸ್ಟ್ CHO ಬರ್ದ್ಬಿಡೋಣ ಇದನ್ನ. ಇನ್ನ 1 2 3 ಕಾರ್ಬನ್, 3 plus 2 5 plus 2 7. So C3H7CHO is the molecular formula for aldehyde, sorry, butanol or butanaldehyde. So butanaldehyde ಗೆ ಇದು molecular formula. ಸೊ ಇದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೀವು ಬೇಕಾದ್ರೆ ವಿಡಿಯೋ ನೋಡ್ತಾ ನೋಡ್ತಾ ನೀವು ಒಂದ್ ಕಡೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಬರೀತಾ ಹೋಗ್ಬೋದು. ಸೊ ಅವಾಗ ಎಕ್ಸಾಮಿನೇಷನ್ಗೆ ಓದೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೊ ಇವನ್ನೆಲ್ಲ ನೀವು ಬರೆದಿಟ್ಕೊಡಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಯು. ಸೊ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಯಾವ್ದಾರ ಟಾಪಿಕ್ ಬಗ್ಗೆ ನನ್ನ ಎಕ್ಸ್ಪ್ಲನೇಷನ್ ಬೇಕಾಗಿದ್ರೆ, ಸೊ ಬೇಕಾದ್ರೆ ನೀವು ಟಾಪಿಕ್ ಅನ್ನ ಮೆಸೇಜ್ ಮಾಡಿದ್ರೆ, ಸೊ ಆ ಟಾಪಿಕ್ಗೆ ರಿಲೇಟೆಡ್ ಆಗಿ ನಾನು ಖಂಡಿತ ಆ ಟಾಪಿಕ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ನೋಡೋಣ. ಸೊ ದಟ್ ಈಸ್ ನೆಕ್ಸ್ಟ್ ಇನ್ನು ಮಿಕ್ಕಿದ್ದು 3 ಫಂಕ್ಷನಲ್ ಗ್ರೂಪ್ ಇದೆ. ಒಂದು ಕಾರ್ಬೋಕ್ಸಿಲಿಕ್ ಆಸಿಡ್, ಎರಡನೇದು ಕೀಟೋನ್, ಮೂರನೇದು ದಟ್ ಈಸ್ ಆಲೋಹಾಲ್ಕೇನ್ ಇದೆ. ಸೊ ಅದನ್ನು ಕೂಡ ಈಗ ನೋಡೋಣ. ಸೊ ನೆಕ್ಸ್ಟ್ ನಾವು ಲೆಟ್ ಅಸ್ ಸ್ಟಡಿ ಅಬೌಟ್ ಕಾರ್ಬೋಕ್ಸಿಲಿಕ್ ಆಸಿಡ್. ಕಾರ್ಬೋಕ್ಸಿಲಿಕ್ ಆಸಿಡ್, ಸೊ ಬಾಂಡ್ COOH. ಸೊ ಇದಕ್ಕೆ ಫಸ್ಟ್ ಮೆಂಬರ್ ಇದು ಯಾವಾಗಲೂ ನೀವು ಅಬ್ಸರ್ವ್ ಮಾಡಿ, ಕಾರ್ಬೋಕ್ಸಿಲಿಕ್ ಆಸಿಡ್ ಇಟ್ ಎಂಡ್ಸ್ ವಿತ್ ಓಯಿಕ್ ಆಸಿಡ್. ಸೊ ಅದರೊಳಗೆ ಫಸ್ಟ್ ಒನ್ ಮೆಥೆನಾಯಿಕ್ ಆಸಿಡ್. ಸೊ ನಮಗೆ ಇರುವೆ ಕಡಿದಾಗ ಅಥವಾ ಗೊದ್ದ ಕಡಿದಾಗ, ಜೇನುಳ ಕಡಿದಾಗ ಅದು ನಮ್ಮ ಬಾಡಿಗೆ ಏನು ಇಂಜೆಕ್ಟ್ ಮಾಡುತ್ತೆ ಅಂದ್ರೆ ದಟ್ ಈಸ್ ಮೆಥೆನಾಯಿಕ್ ಆಸಿಡ್ ಅನ್ನ ಇಂಜೆಕ್ಟ್ ಮಾಡುತ್ತೆ. ಸೊ ಇದು ಗೊತ್ತಿರ್ಬೇಕು ನಿಮ್ಗೆ. ಮೆತ್ ಅಂತ ಬಂದ್ರೆ ಒಂದು ಕಾರ್ಬನ್, ಇನ್ನ ಇದು ಬಾಂಡ್ COOH ಬರೋಣ. ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH. ನೀವು ಎಕ್ಸಾಮ್ ನಲ್ಲಿ ನೀವು ತುಂಬಾ ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ, ಆತರ ಅಂದ್ರೆ ಅರ್ಜೆನ್ಸಿನಲ್ಲಿ ಏನ್ ಮಾಡ್ತಾರೆ, ಇಲ್ಲಿ OH ಇದ್ದಿದ ತಕ್ಷಣ ಅವರು ಆಲ್ಕೋಹಾಲ್ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ಹಂಗ್ ಡಿಸೈಡ್ ಮಾಡಬಾರ್ದು. ಆಲ್ಕೋಹಾಲ್ ಅಲ್ಲೂ ಇಲ್ಲಿ OH ಬರುತ್ತೆ, ಬಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ನಲ್ಲಿ ಡಬಲ್ ಬಾಂಡ್ O ಬರುತ್ತೆ. ಇದನ್ನ ಅಬ್ಸರ್ವ್ ಮಾಡಬೇಕು. OH ನ ಕಾರ್ಬನ್ ನ ಇನ್ನೊಂದು ಭಾಗದಲ್ಲಿ ಡಬಲ್ ಬಾಂಡ್ O ಇದೆಯಾ ಅಂತ ನೋಡಬೇಕು. ಅಕಸ್ಮಾತ್ ಇಲ್ಲಿ ಸಿಂಗಲ್ ಬಾಂಡ್ H ಇತ್ತು ಅಂದ್ರೆ ಆಲ್ಕೋಹಾಲ್, ಇಲ್ಲಿ OH ಇದ್ದು ಇಲ್ಲಿ ಡಬಲ್ ಬಾಂಡ್ O ಇದ್ರೆ ಇಟ್ ಇಸ್ ಕಾರ್ಬೋಕ್ಸಿಲಿಕ್ ಆಸಿಡ್. ಆಯ್ತು, 1 2 3 ಸೊ 4. ಸೊ ವಾಟ್ ಇಸ್ ದ ಮಾಲಿಕ್ಯುಲರ್ ಫಾರ್ಮುಲಾ? ಫಸ್ಟ್ COOH ಇದನ್ನ ಬರ್ದ್ಬಿಡ್ತೀನಿ. ಇನ್ನು ಉಳಿದಿದ್ದು ಒಂದು ಕಾರ್ಬನ್, ಅದನ್ನ ಇಲ್ಲಿ ಬರ್ತೀನಿ. ಸೊ HCOOH ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಮೆಥೆನಾಯಿಕ್ ಆಸಿಡ್. ಸೊ ಇದಾದ್ಮೇಲೆ ಯಾರು ಬರ್ತಾರೆ? ಸೊ ಇದಾದ್ಮೇಲೆ ಎಥೆನಾಯಿಕ್ ಆಸಿಡ್. ಎಥೆನಾಯಿಕ್ ಆಸಿಡ್. ಸೊ ಎಥೆನಾಯಿಕ್ ಆಸಿಡ್ ನ ಬರೀಬೇಕು ಅಂದ್ರೆ ಎತ್ ಅಂದ್ರೆ 2 ಕಾರ್ಬನ್. ನೆಕ್ಸ್ಟ್ ಸಿಂಗಲ್ ಬಾಂಡ್ OH, ಡಬಲ್ ಬಾಂಡ್ O, ದೆನ್ ಸಿಂಗಲ್ ಬಾಂಡ್ 1 2 3 4 ಟೆಟ್ರಾವೇಲೆಂಟ್ ಆಯ್ತು. 1 2 3 4. ಫಸ್ಟ್ ಇದನ್ನ ಬರ್ದ್ಬಿಡೋಣ, COOH. ಇನ್ನು ಉಳಿದಿದ್ದು CH3. ಸೊ ಇದನ್ನ CH3COOH ಇಸ್ ಎ ವೀಕ್ ಆಸಿಡ್. ಇಟ್ ಈಸ್ ಕಾಲ್ಡ್ ಆಸ್ ಅಸಿಟಿಕ್ ಆಸಿಡ್. ಇದನ್ನ ನಾವು 5% ಆಫ್ ಅಸಿಟಿಕ್ ಆಸಿಡ್ ನ ವಾಟರ್ಗೆ ಆಡ್ ಮಾಡಿದ್ರೆ ವಿನೆಗರ್ ಅಂತ ಕರಿತೀವಲ್ಲ. ಸೊ ಇದು ಅಸಿಟಿಕ್ ಆಸಿಡ್, ಇಟ್ ಈಸ್ ಎ ವೀಕ್ ಆಸಿಡ್. ಸೊ ಎಥೆನಾಯಿಕ್ ಆಸಿಡ್ ಅಂದ್ರೆ ಒಂದೇ, ಅಸಿಟಿಕ್ ಆಸಿಡ್ ಅಂದ್ರೆ ಒಂದೇ. ನೆಕ್ಸ್ಟ್ ಥರ್ಡ್ ಒನ್ ಬಂದ್ರೆ ಪ್ರೊಪೆನಾಯಿಕ್ ಆಸಿಡ್. ಪ್ರೊಪೆನಾಯಿಕ್ ಆಸಿಡ್. ಸೊ ಪ್ರೊಪೆನಾಯಿಕ್ ಆಸಿಡ್ ನಲ್ಲಿ ಪ್ರೋಪ್ 1 2 3. ನೆಕ್ಸ್ಟ್ ಇಲ್ಲಿ ಬರೀಬೇಕಾದ್ರೆ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH, 1 2 3 4 ಟೆಟ್ರಾವೇಲೆಂಟ್ ಆಯ್ತು. 1 2 3 4. ಸೊ ಟೆಟ್ರಾವೇಲೆಂಟ್ ಆಯ್ತು. 1 2 3 4. ಸೊ ವಾಟ್ ಈಸ್ ದ ಮಾಲಿಕ್ಯುಲರ್ ಫಾರ್ಮುಲಾ? ಫಸ್ಟ್ ಇದನ್ನ ಬರ್ದ್ಬಿಡೋಣ, COOH. ಇನ್ನು ಉಳಿದಿದ್ದು C2H5. C2H5 COOH is the molecular formula for propanoic acid. Next butanoic acid. Butanoic acid. So butanoic acid ಗೆ ಬಂದ್ರೆ ಸೊ ಹೀಗೆ ಬರೆಯೋಣ, that is ಬ್ಯೂಟ್.
1 2 3 4 ಕಾರ್ಬನ್. ನೆಕ್ಸ್ಟ್ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ OH, ಸಿಂಗಲ್ ಬಾಂಡ್ ಟೆಟ್ರಾವೇಲೆಂಟ್ ಆಯ್ತು 1 2 3 4. ಸೊ here one hydrogen, here one hydrogen, 1 2 3 4, 1 2 3 4. ಸೊ ಇಲ್ಲಿ ಬರೆಯೋದಾದ್ರೆ ಫಸ್ಟ್ COOH. ನೆಕ್ಸ್ಟ್ 1 2 3 ಕಾರ್ಬನ್. Then hydrogen 3 plus 2 5 plus 2 7. C3H7 COOH is the molecular formula for butanoic acid. ನೆಕ್ಸ್ಟ್ ಇದೇ ತರ ಪೆಂಟೆನೋಯಿಕ್ ಆಸಿಡ್. ಸೊ ಈ ರೀತಿ ನೀವು ಒಂದನ್ನು ಬರೆಯೋದು ಕಲ್ತ್ರೆ ಈಸಿಯಾಗಿ ಬರೀಬಹುದು. ಬಟ್ ನಿಮಗೆ ಗೊತ್ತಿರಬೇಕು ಮೆತ್ ಅಂದ್ರೆ 1, ಎತ್ ಅಂದ್ರೆ 2, ಪ್ರೋಪ್ ಅಂದ್ರೆ 3, ಬ್ಯೂಟ್ ಅಂದ್ರೆ ಇದೇ ತರ ಆರ್ಡರ್ ಬರೀತಾ ಹೋಗ್ಬೇಕು. ಸೊ ಅವಾಗ ಈಸಿ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಕಾರ್ಬೋಕ್ಸಿಲಿಕ್ ಆಸಿಡ್. ಸೊ ಇದು ಕಾರ್ಬೋಕ್ಸಿಲಿಕ್ ಆಸಿಡ್ ಬಗ್ಗೆ ನೋಡಿ. ಈಗ ನಾವು ಕೀಟೋನ್ 4ನೇ ಫಂಕ್ಷನಲ್ ಗ್ರೂಪಿಗೆ ಬರೋಣ. ದಟ್ ಈಸ್ ಕಾಲ್ಡ್ ಆಸ್ ಕೀಟೋನ್. ಸೊ ಕೀಟೋನ್ದು ಬಾಂಡ್ CO. ನೋಡಿ ಇಲ್ಲಿ ಬರಿಬೇಕಾದ್ರೆ ಕೀಟೋನ್ ನಲ್ಲಿ ಫಸ್ಟ್ ಮೆಂಬರ್ ಮೆಥೆನಾನ್ ಇರೋದಿಲ್ಲ, ಎಥೆನಾನ್ ಎಕ್ಸಿಸ್ಟ್ ಇಲ್ಲ. ಹಾಗಾದ್ರೆ ಯಾರು ಇರ್ತಾರಪ್ಪ ಅಂದ್ರೆ ದ ಫಸ್ಟ್ ಮೆಂಬರ್ ಆಫ್ ದ ಕೀಟೋನ್ ನೋಡೋದಾದ್ರೆ ದಟ್ ಈಸ್ ಪ್ರೊಪೆನಾನ್ ಇರುತ್ತೆ. ಮೆಥೆನಾನ್ ಎಥೆನಾನ್ ಇವರಿಬ್ರು ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದ್ರೆ ಈ CO ಇದೆಯಲ್ಲ ಇದು ಶೇರ್ ಆಗ್ಬೇಕಾಗಿರೋದು ಬಿಟ್ವೀನ್ ಎನಿ 2 ಕಾರ್ಬನ್ ಆಟಮ್. ಸೊ ಈ ಮೆತ್ ಅಂತ ತಗೊಂಡ್ರೆ ಒಂದೇ ಕಾರ್ಬನ್, ಆ ಒಂದು ಕಾರ್ಬನ್ ನಲ್ಲಿ ನಾವು ಇದನ್ನ ಶೇರ್ ಮಾಡಕ್ ಆಗೋದಿಲ್ಲ. ಇನ್ನು ಎತ್ ಅಂತ ಬಂದ್ರೆ 2 ಕಾರ್ಬನ್, ಅಲ್ಲೂ ಶೇರ್ ಮಾಡಕ್ ಆಗೋದಿಲ್ಲ. ಸೊ ಪ್ರೋಪ್ ಅಂತ ಬಂದ್ರೆ 3 ಕಾರ್ಬನ್. ಈ 2 ಕಾರ್ಬನ್ಗಳ ನಡುವೆ ಇದೆಯಲ್ಲ ಈ ಕಾರ್ಬನ್ಗೆ ನಾವು ಡಬಲ್ ಬಾಂಡ್ C, ಡಬಲ್ ಬಾಂಡ್ O ಬರ್ಕೋಬಹುದು. ಯಾಕಂದ್ರೆ ಬಾಂಡ್ CO ಇಸ್ ದ ಫಂಕ್ಷನಲ್ ಗ್ರೂಪ್. ಹಾಗಾದ್ರೆ ಫಸ್ಟ್ ಮೆಂಬರ್ ಆಫ್ ಕೀಟೋನ್ ಏನು? ದಟ್ ಈಸ್ ಪ್ರೊಪೆನಾನ್. ಇದೊಂದು ಜ್ಞಾಪಕ ಇಟ್ಕೋಬೇಕು ನೀವು. ನಾವು ಆಲ್ಕೋಹಾಲ್ ನೋಡಿದ್ರೆ ಮೆಥೆನಾಲ್ ಫಸ್ಟ್ ಮೆಂಬರ್. ನೆಕ್ಸ್ಟ್ ಇದು ಅಥವಾ ಈ ಮೀಥೈಲ್ ಆಲ್ಕೋಹಾಲ್, ಆಲ್ಡಿಹೈಡ್ ಮೆಥೆನಾಲ್ಡಿಹೈಡ್, ಕಾರ್ಬೋಕ್ಸಿಲಿಕ್ ಆಸಿಡ್ ಮೆಥೆನಾಯಿಕ್ ಆಸಿಡ್. ಅದೇ ಕೀಟೋನ್ ನೋಡಿದ್ರೆ ಮೆಥೆನಾನ್ ಎಥೆನಾನ್ ಎಕ್ಸಿಸ್ಟ್ ಇರೋದಿಲ್ಲ. ಸೊ ಹಾಗಾದ್ರೆ ಯಾವ್ದಿದೆಯಪ್ಪ ಅಂದ್ರೆ ಪ್ರೊಪೆನಾನ್. ಪ್ರೋಪ್ ಅಂದ್ರೆ 3 ಕಾರ್ಬನ್. ಈ 2 ಕಾರ್ಬನ್ಗಳ ನಡುವೆ ಇದೆಯಲ್ಲ ಈ ಕಾರ್ಬನ್ಗೆ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ನೋಡಿ ಇದು ಟೆಟ್ರಾವೇಲೆಂಟ್ ಆಯ್ತು. 1 2 3 4, 1 2 3 4. ನೆಕ್ಸ್ಟ್ 1 2 3 4. ಸೊ ಸೆಕೆಂಡ್ ಮೆಂಬರ್ ಅಂತ ತಗೊಂಡ್ರೆ ಬ್ಯೂಟೆನಾನ್, ಪ್ರೊಪೆನಾನ್, ಬ್ಯೂಟೆನಾನ್. ಬ್ಯೂಟ್ ಅಂದ್ರೆ 1 2 3 4. ನೋಡಿ ನೀವೀಗ ಈ 2 ಕಾರ್ಬನ್ಗಳ ನಡುವೆ ಇದೆಯಲ್ಲ ಇಲ್ಲಿ ಬೇಕಾದ್ರೂ ಡಬಲ್ ಬಾಂಡ್ O, C ಡಬಲ್ ಬಾಂಡ್ O ಬರೀಬಹುದು. ಅಥವಾ ಈ 2 ಕಾರ್ಬನ್ಗಳ ನಡುವೆ ಇದೆಯಲ್ಲ ಇಲ್ಲಿ ಬೇಕಾದ್ರೂ ಬರೀಬಹುದು. ನಾನು ಇಲ್ಲಿ ಬರ್ಕೊಂತೀನಿ ಡಬಲ್ ಬಾಂಡ್ O, ಸಿಂಗಲ್ ಬಾಂಡ್ ಸಿಂಗಲ್ ಬಾಂಡ್. ಇದು ಟೆಟ್ರಾವೇಲೆಂಟ್ ಆಯ್ತು. ಇದನ್ನ 1 2 3 4. ನೆಕ್ಸ್ಟ್ ಇದನ್ನ 1 2 3 4. ನೆಕ್ಸ್ಟ್ ಇದನ್ನ 1 2 3 4. ಸೊ ಹಾಗಾದ್ರೆ ಫಸ್ಟ್ CO ಬರ್ಕೊಂಬೋಣ. CO ಇದು ಮುಗೀತಿದ್ದು. ಇನ್ನ 1 2 3 ಕಾರ್ಬನ್. ಹೈಡ್ರೋಜನ್ 3 plus 3 6 7 8. C3H8. ಸೊ ಇದಕ್ಕೆ ಬರೀಲಿಲ್ಲ ನಾನು. CO ಆಯ್ತು. ಇನ್ನ 2 ಕಾರ್ಬನ್, 6 ಹೈಡ್ರೋಜನ್. C2H6CO, ಇದು C3H8CO. ಇದೇ ತರ ನಾವು ಪೆಂಟೆನಾನ್ ಕೂಡ ಬರ್ಕೋಬಹುದು. ಸೊ ಇದು ಕೀಟೋನ್ಗೆ ರಿಲೇಟೆಡ್. ಇನ್ನ ಆಲೋ ಆಲ್ಕೇನ್ಗೆ ಬರೋಣ. ಆಲೋ ಆಲ್ಕೇನ್ಗೆ ಬಂತು ಅಂದ್ರೆ ಇಲ್ಲಿ ನೀವು ಇದು ಲಾಸ್ಟ್ ಫಂಕ್ಷನಲ್ ಗ್ರೂಪ್. ಇದು ನಮ್ಮ ಸಿಲೆಬಸ್ ನಲ್ಲಿ ಕೊನೆ ಫಂಕ್ಷನಲ್ ಗ್ರೂಪ್. ಇದು 5 ಕೊಟ್ಟಿಯೇನೆ, ಅದರೊಳಗೆ 5ನೇದು ನೋಡೋಣ. ಈಗ ನಾನು ಇದಕ್ಕೆ ಈಗ ಬರೀತೀನಿ ಬ್ರೋಮೋ ಈಥೇನ್ ಬರೀತೀನಿ. ನೋಡಿ ಮೊದಲನೇದು ಆಲೋಜನ್, ಎರಡನೇದು ಆಲ್ಕೇನ್. ಹಾಗಾದ್ರೆ ಬ್ರೋಮೋ ಅಂತ ಬರೀ ಫಸ್ಟ್ ಈಥೇನ್ ಎತ್ ಅಂದ್ರೆ 2 ಕಾರ್ಬನ್ ಬರ್ಕೋಬೇಕು. ಎತ್ ಅಂದ್ರೆ ನೆಕ್ಸ್ಟ್ ಬ್ರೋಮೋ ಅಂತ ಇದೆ ಲಾಸ್ಟ್ಗೆ ಕಾರ್ಬನ್ಗೆ Br 1 2 3 4. ಸೊ here 1 hydrogen, here 1 hydrogen, 1 2 3 4. ಸೊ ಹಾಗಾದ್ರೆ ಇದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಏನ್ ಬರುತ್ತೆ? ಫಸ್ಟ್ Br ದಟ್ ಈಸ್ ಆಲೋಜನ್ ಬರೆದ್ಬಿಡೋಣ. ಇನ್ನು C2H5. ಸೊ C2H5Br ಈಸ್ ದಿ ಮಾಲಿಕ್ಯುಲರ್ ಫಾರ್ಮುಲಾ ಫಾರ್ ಬ್ರೋಮೋ ಈಥೇನ್. ಅದೇ ತರ
ಕ್ಲೋರೋಬ್ಯೂಟೇನ್. ಸೊ ಕ್ಲೋರೋಬ್ಯೂಟೇನ್ ಬರೆಯೋಣ. ಸೊ ಕ್ಲೋರೋಬ್ಯೂಟೇನ್, ಬ್ಯೂಟ್ ಅಂದ್ರೆ 1 2 3 4 ಕಾರ್ಬನ್. ನೆಕ್ಸ್ಟ್ ಲಾಸ್ಟ್ಗೆ Cl. ಕ್ಲೋರೋ, that is chlorine. Name of the halogen is chlorine. 1 2 3 4 1 2 3 4 1 2 3 4 1 2 3 4. ಸೊ ಹಾಗಾದ್ರೆ ಇದಕ್ಕೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆ. ಫಸ್ಟ್ Cl ಬರೋಣ. 1 2 3 4 4 ಕಾರ್ಬನ್, 3 plus 2 5, 5 plus 2 7, 7 plus 2 9, C4H9Cl is the molecular formula for chlorobutane. ಸೊ ಈ ರೀತಿ ನಾವು 5 ಫಂಕ್ಷನಲ್ ಗ್ರೂಪ್ಸ್ ಇಂದು ಕೂಡ ಮೆಂಬರ್ಸ್ ಗಳನ್ನ, 5 ಫಂಕ್ಷನಲ್ ಗ್ರೂಪ್ ಅವುಗಳಿಗೆ ತಕ್ಕಂತೆ ಮೆಂಬರ್ಸ್ ಗಳನ್ನ ಕೂಡ ಬರ್ದಿದ್ದೀವಿ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಲೆಟ್ ಅಸ್ ಸ್ಟಡಿ ಅಬೌಟ್ 2 ಲಾಗಳ ಬಗ್ಗೆ ನೋಡೋಣ, 2 ರೂಲ್ಗಳ ಬಗ್ಗೆ ನೋಡೋಣ. ಒಂದು ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನ್ ಮಾಡುತ್ತೆ? ಹೋಲ್ಡ್ ಎ ಕರೆಂಟ್ ಕ್ಯಾರಿಯಿಂಗ್ ಸ್ಟ್ರೈಟ್ ಕಂಡಕ್ಟರ್. ಇದೊಂದು ಕರೆಂಟ್ ಕ್ಯಾರಿ ಮಾಡ್ತಾ ಇರೋ ಒಂದು ಸ್ಟ್ರೈಟ್ ಕಂಡಕ್ಟರ್. ಇದನ್ನ ನಾವು ನಮ್ಮ ಬಲಗೈನಲ್ಲಿ ಹೋಲ್ಡ್ ಮಾಡಬೇಕು. ಹೋಲ್ಡ್ ಎ ಕರೆಂಟ್ ಕ್ಯಾರಿಯಿಂಗ್ ಸ್ಟ್ರೈಟ್ ಕಂಡಕ್ಟರ್ ಇನ್ ಯುವರ್ ರೈಟ್ ಹ್ಯಾಂಡ್. ನೋಡಿ, ನನ್ನ ರೈಟ್ ಹ್ಯಾಂಡ್ ಅಲ್ಲಿ ಕರೆಂಟ್ ನ ಕ್ಯಾರಿ ಮಾಡ್ತಾ ಇರೋ ಕಂಡಕ್ಟರ್ ನ ಇಟ್ಕೊಂಡಿದ್ದೀನಿ. ಸಚ್ ದಟ್ ಥಂಬ್, ನೋಡಿ ಇದಿದೆಯಲ್ಲ, ಥಂಬ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ, ಕರೆಂಟ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅಂಡ್ 4 ಫಿಂಗರ್, FOUR, 4 ಫಿಂಗರ್ wrapped around the conductor indicates the direction of magnetic field. So thumb indicates the direction of current and 4 finger, ಈ 4 ಬೆರಳುಗಳು 4 finger indicates the direction of magnetic field. ಇದನ್ನ ರೈಟ್ ಹ್ಯಾಂಡ್ ಥಂಬ್ ರೂಲ್ ಆರ್ ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ರೂಲ್ ಅಂತ ಕರಿತೀವಿ. ಎರಡೂ ಒಂದೇ. ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂದ್ರೂ ಒಂದೇ, ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ರೂಲ್ ಅಂದ್ರೂ ಒಂದೇ, ಎರಡೂ ಕೂಡ ಒಂದೇ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ. ಹೋಲ್ಡ್ ಎ ಕರೆಂಟ್ ಕ್ಯಾರಿಯಿಂಗ್ ಸ್ಟ್ರೈಟ್ ಕಂಡಕ್ಟರ್ ಇನ್ ಯುವರ್ ರೈಟ್ ಹ್ಯಾಂಡ್ such that thumb indicates the direction of current and 4 finger wrapped around the conductor indicates the direction of magnetic field. ತಂಬು ಕರೆಂಟಿನ ಡೈರೆಕ್ಷನ್ ನ ಹೇಳಿದ್ರೆ 4 ಬೆರಳುಗಳು ಆ ಕಂಡಕ್ಟರ್ ನ ಸುತ್ತ ಇರುವ 4 ಬೆರಳುಗಳು ಮ್ಯಾಗ್ನೆಟಿಕ್ ಫೀಲ್ಡ್ ಇನ ಡೈರೆಕ್ಷನ್ ಅನ್ನ ಹೇಳುತ್ತೆ. ಸೊ that is we call it as right hand thumb rule or Maxwell ಕಾರ್ಕ್ ಸ್ಕ್ರೂ ರೂಲ್. ಎರಡೂ ಒಂದೇ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ದಟ್ ಈಸ್ ಅಬೌಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೋಡೋಣ. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಏನ್ ಮಾಡುತ್ತೆ? ಹೋಲ್ಡ್ ಯುವರ್ ಲೆಫ್ಟ್ ಹ್ಯಾಂಡ್, ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಹೋಲ್ಡ್ ಮಾಡಿ. ಸಚ್ ದಟ್ ಥಂಬ್, 4 ಫಿಂಗರ್, ಮಿಡಲ್ ಫಿಂಗರ್ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ತಂಬು ನಿಮ್ಮ ಲೆಫ್ಟ್ ಹ್ಯಾಂಡ್ ಅನ್ನ ಹೋಲ್ಡ್ ಮಾಡಿ, ತಂಬು 4 ಫಿಂಗರು, ಮಿಡಲ್ ಫಿಂಗರು ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಹೋಲ್ಡ್ ಯುವರ್ ಲೆಫ್ಟ್ ಹ್ಯಾಂಡ್ ಸಚ್ ದಟ್ thumb, 4 finger, middle finger are mutually perpendicular to each other such that thumb indicates the direction of force, 4 finger indicates the direction of magnetic field and middle finger indicates the direction of current. So again I will repeat the rule. According to Fleming's left hand rule, it is also called as motor rule. Motor nalli ide rule na apply ಮಾಡ್ತೀವಿ to know the directions. So according to Fleming's left hand rule, hold your left hand such that thumb, 4 finger, middle finger are mutually perpendicular to each other such that thumb indicates the direction of force, 4 finger indicates the direction of magnetic field and middle finger indicates the direction of current. So you know direction of force, you know direction of magnetic field, you know direction of current. Ishtuna ಜ್ಞಾಪಕ ಇಟ್ಕೋಬೇಕು. So related to that is what we call it as Fleming's left hand rule. ಇನ್ನು ಒಂದು ಕ್ವಶನ್ ನಾವು ಬಯಾಲಜಿನಲ್ಲಿ ನೋಡೋಣ. ಅದು ಯಾವ್ದಪ್ಪ ಅಂದ್ರೆ let us study about that we call it as monohybrid cross.
ವೆರಿ ಇಂಪಾರ್ಟೆಂಟ್. ಚೆಕ್ಕರ್ ಬೋರ್ಡ್ ನ ಎಕ್ಸಾಮ್ ನಲ್ಲಿ ಹಾಕಕ್ ಕೇಳ್ತಾರೆ. ಸೊ ಇವತ್ತು ಮಾನೋ ಹೈಬ್ರಿಡ್ ನ ನೋಡೋಣ. ಇನ್ನೊಂದು ವಿಡಿಯೋದಲ್ಲಿ ಡೈ ಹೈಬ್ರಿಡ್ ಕ್ರಾಸ್ ನ ನೋಡೋಣ. ಹಾಗಾದ್ರೆ ಮಾನೋ ಹೈಬ್ರಿಡ್ ಅಂದ್ರೆ ಏನು? ಎ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್, ಎರಡು ಪ್ಲಾಂಟ್ ಗಳ ನಡುವೆ ಕ್ರಾಸ್ ಮಾಡಿದಾಗ ಸೊ ವಿ ಆರ್ ಗೆಟಿಂಗ್ ಒನ್ ಕ್ಯಾರೆಕ್ಟರ್. ಎರಡು ಪ್ಲಾಂಟ್ ಗಳನ್ನ ಕ್ರಾಸ್ ಮಾಡಿದ್ರೆ ಒಂದು ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆದ್ರೆ ಅದನ್ನ ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ಮಾನೋ ಹೈಬ್ರಿಡ್ ಕ್ರಾಸ್, ಇದಕ್ಕೆ ನಾವು ಚೆಕ್ಕರ್ ಬೋರ್ಡ್ ನ ಬರೀಬೇಕು. ಹಾಗಾದ್ರೆ ಏನ್ ಹೇಳುತ್ತೆ? ಎ ಕ್ರಾಸ್ ಬಿಟ್ವೀನ್ ಟೂ ಪ್ಲಾಂಟ್ಸ್ ವಿಚ್ ಡಿಫರ್ ಬೈ one character. ಹಾಗಾದ್ರೆ ಇದಕ್ಕೊಂದು ಎಕ್ಸಾಂಪಲ್ ತಗೋಣ. ಒಂದು ಟಾಲ್ ಪ್ಲಾಂಟ್ ನ ತಗೊಂಡಿದ್ದೀನಿ, ಒಂದು ಟಾಲ್ ಪೀ ಪ್ಲಾಂಟ್ ನ ಅದನ್ನ ಕ್ರಾಸ್ ಮಾಡ್ತಾ ಇದ್ದೀನಿ, ಒಂದು ಶಾರ್ಟ್ ಪೀ ಪ್ಲಾಂಟ್ ಜೊತೆಗೆ ಕ್ರಾಸ್ ಮಾಡ್ತಾ ಇದ್ದೀನಿ. ಎ ಟಾಲ್ ಪೀ ಪ್ಲಾಂಟ್ ಈಸ್ ಕ್ರಾಸ್ ಪಾಲಿನೇಟೆಡ್ ವಿತ್ ಶಾರ್ಟ್ ಪೀ ಪ್ಲಾಂಟ್. ಹಾಗಾದ್ರೆ ಟಾಲ್ಗೆ ಕಾರಣ ಆದ ಜೀನೋಟೈಪ್ ಯಾವುದು? ಕ್ಯಾಪಿಟಲ್ ಟಿ. ಹಾಗಾದ್ರೆ ಶಾರ್ಟ್ಗೆ ರೆಸ್ಪಾನ್ಸಿಬಲ್ ಆದಂತಹ ಜೀನೋಟೈಪ್ ಯಾವುದು? ಸ್ಮಾಲ್ ಟಿ. ಇಲ್ಲಿ ಸೆಗ್ರಿಗೇಷನ್ ಆಗುತ್ತೆ. ಸೊ ಇದು ಜೀನೋಟೈಪ್. ಇದು ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ದೇ ಆರ್ ಕಾಲ್ಡ್ ಆಸ್ ಜೀನೋಟೈಪ್. ಇನ್ನು ಗ್ಯಾಮೆಟ್ಸ್ ಫಾರ್ಮೇಶನ್ ನಲ್ಲಿ ಸೊ ಜೀನೋಟೈಪ್ ಅಂದ್ರೆ ಕ್ರೋಮೋಸೋಮ್ಸ್ ಗಳು ಸೆಗ್ರಿಗೇಟ್ ಆಗ್ತವೆ. ಇದನ್ನೇ ಮೆಂಡಲ್ ಅವರು ಲಾ ಆಫ್ ಸೆಗ್ರಿಗೇಷನ್ ಅಂತ ಕರೆದ್ರು. ಇಲ್ಲೂ ಕೂಡ ಸೊ ಸೆಗ್ರಿಗೇಟ್ ಆಗುತ್ತೆ. ಸೊ ಸ್ಮಾಲ್ ಟಿ. ಈಗ ನಾವು ಇದಕ್ಕೆ ಲೆಟ್ ಅಸ್ ಡ್ರಾ F1 ಜನರೇಷನ್. F1 ಅಂತ ಕರೆದ್ರೆ ಫಸ್ಟ್ ಫೀಲಿಯಲ್ ಜನರೇಷನ್. ಸೊ ಗ್ಯಾಮೆಟ್ಸ್ ನ ತಗೋಣ. ವಿಚ್ ಆರ್ ದ ಗ್ಯಾಮೆಟ್ಸ್? ಕ್ಯಾಪಿಟಲ್ ಟಿ. Which are the gametes? Small t, capital T, small t, capital T, small t, capital T, small t, capital T, small t. ಸೊ ನಾವೀಗ ಏನ್ ಬರೋದ್ವೋ ಇದನ್ನ ಚೆಕ್ಕರ್ ಬೋರ್ಡ್ ಅಂತ ಕರಿತೀವಿ, ಆರ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಪುನ್ನೆಟ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ಚೆಕ್ಕರ್ ಬೋರ್ಡ್ ಅಂದ್ರೂ ಒಂದೇ, ಪುನ್ನೆಟ್ ಸ್ಕ್ವೇರ್ ಅಂದ್ರೂ ಒಂದೇ. ಹಾಗಾದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಟಾಲ್ ಡಾಮಿನೆಂಟ್ ಆಗಿರೋದ್ರಿಂದ F1 ಜನರೇಷನ್ ನಲ್ಲಿ ಆಲ್ ದ ಪಾಸಿಬಲ್ ಬೇಬಿ ಪ್ಲಾಂಟ್ಸ್ will have same genotype. ನೋಡಿ ಅಬ್ಸರ್ವ್ ಮಾಡಿ, ಪಾಸಿಬಲ್ ಬೇಬಿ ಪ್ಲಾಂಟ್ಸ್ capital T, small t, capital T, small t, capital T, small t. All the four possible baby plant will have the same genotype. That is, all the four baby plants will grow as a tall plant. So F1 generation ನಲ್ಲಿ ಏನು ನಮಗೆ ಸಿಕ್ಕಿದೆಯೋ ಇದನ್ನ F2 generation ನಲ್ಲಿ, second filial generation ನಲ್ಲಿ let us use it as a parent. F1 ನಲ್ಲಿ ಬೇಬಿ ಪ್ಲಾಂಟ್ ಗಳನ್ನ F2 ನಲ್ಲಿ ನಾವು let us use as a parent. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇಲ್ಲೂ ಕೂಡ ಸೆಗ್ರಿಗೇಷನ್ ಆಗ್ತದೆ. ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ. ಇದನ್ನೇ ಲಾ ಆಫ್ ಸೆಗ್ರಿಗೇಷನ್ ಅಂತ ಕರಿತೀವಿ. ಇಲ್ಲಿ ಟಾಲು ಡಾಮಿನೆಂಟ್ ಇರೋದ್ರಿಂದ ಇದನ್ನ ಲಾ ಆಫ್ ಡಾಮಿನೆನ್ಸ್ ಅಂತಾನೂ ಕರಿತೀವಿ. ಈಗ F2 ಜನರೇಷನ್ ಗೆ ಬರೆಯೋಣ. ಸೊ ಗ್ಯಾಮೆಟ್ಸ್ ಬರ್ಕೋಣ. ಸೊ ಯಾವ್ಯಾವ್ದು ಗ್ಯಾಮೆಟ್ಸ್? ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, capital T, small t. So let us write the Punnett square or let us draw the checkerboard for this one. ಇದಕ್ಕೆ ಚೆಕ್ಕರ್ ಬೋರ್ಡ್ ಅನ್ನ ಬರ್ಕೋಣ. ಕ್ಯಾಪಿಟಲ್ ಟಿ, capital T, small t, capital T, small t. ಹಾಗಾದ್ರೆ in F2 ಜನರೇಷನ್ ಸೊ ನೋಡಿ ಈ ಶಾರ್ಟ್ F1 ಅಲ್ಲಿ ಇಡನ್ ಆಗಿತ್ತು. ಈ ಶಾರ್ಟ್ ಅನ್ನುವಂತಹ ಕ್ಯಾರೆಕ್ಟರ್ F1 ನಲ್ಲಿ ಇಡನ್ ಆಗಿತ್ತು, ಬಟ್ F2 ನಲ್ಲಿ ಎಕ್ಸ್ಪ್ರೆಸ್ ಆಗಿದೆ. ಹಾಗಾದ್ರೆ ಇನ್ F2 ಜನರೇಷನ್ 75% ಆಫ್ ದ ಪ್ಲಾಂಟ್ಸ್ ಆರ್ ಟಾಲ್ ಅಂಡ್ 25% ಆಫ್ ದ ಪ್ಲಾಂಟ್ ಆರ್ ಡ್ವಾರ್ಫ್ ಆರ್ ಶಾರ್ಟ್. ಹಾಗಾದ್ರೆ ಇದಕ್ಕೆ ನಾವು ಫಿನೋಟಿಪಿಕ್ ರೇಷಿಯೋ ಬರೆಯೋಣ. ಸೊ ಲೆಟ್ ಅಸ್ ರೈಟ್ ದ ಫಿನೋಟಿಪಿಕ್ ರೇಷಿಯೋ. ಸೊ ಫಿನೋಟಿಪಿಕ್ ರೇಷಿಯೋ ಬರೆಯೋದಾದ್ರೆ 3 ಟಾಲ್ ಕಾಣಿಸ್ತಾ ಇದೆ, 1 2 3 ಇಷ್ಟು ಒಂದು ಡ್ವಾರ್ಫ್ ಕಾಣಿಸ್ತಾ ಇದೆ. ಅದೇ ಇದಕ್ಕೆ ನಾವು ಜಿನೋಟಿಪಿಕ್ ರೇಷಿಯೋ ಬರೆಯೋಣ. ಸೊ ಜಿನೋಟಿಪಿಕ್ ರೇಷಿಯೋ ಬರೆಯೋದಾದ್ರೆ ಕ್ಯಾಪಿಟಲ್ ಟಿ, ಪ್ಯೂರ್ ಟಾಲ್ 1,
ಇಂಟರ್ಮೀಡಿಯೇಟ್ 2, ಪ್ಯೂರ್ ಡ್ವಾರ್ಫ್ 1. ಸೊ ಜಿನೋಟಿಪಿಕ್ ರೇಷಿಯೋ 1:2:1. ಹಾಗಾದ್ರೆ ಇಲ್ಲಿ ಫಿನೋಟಿಪಿಕ್ ನಲ್ಲಿ 75% ಆಫ್ ದ ಪ್ಲಾಂಟ್ ಆರ್ ಟಾಲ್ ಅಂಡ್ 25% ಆಫ್ ದ ಪ್ಲಾಂಟ್ ಆರ್ ಡ್ವಾರ್ಫ್. ಅಥವಾ ಅದನ್ನ 3:1 ಆರ್ 75%:25% ಅಂತ ಬರ್ಕೋಬೇಕು. ಸೊ ಇಷ್ಟನ್ನ ನೀವು ಮಾನೋಹೈಬ್ರಿಡ್ ಕ್ರಾಸ್ ನಲ್ಲಿ ತಗೋಬೇಕು. ಇಲ್ಲಿ ನಾನು ತಗೊಂಡಿರೋ ಕ್ಯಾರೆಕ್ಟರ್ ಹೈಟ್ ಆಫ್ ದ ಪ್ಲಾಂಟ್. ಯಾಕೆಂದ್ರೆ ಮೆಂಡಲ್ ಅವರ ಪ್ರಕಾರ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಇದೆ. ಆ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನಲ್ಲಿ ನಾನು ಒಂದೇ ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ತಗೊಂಡಿದ್ದೀನಿ, ದಟ್ ಈಸ್ ಹೈಟ್ ಆಫ್ ದ ಪ್ಲಾಂಟ್. ಪ್ಲಾಂಟ್ ಐದರ್ ಇಟ್ ಗ್ರೋಸ್ ಆಸ್ ಎ ಟಾಲ್ ಪ್ಲಾಂಟ್ ಆರ್ ಇಟ್ ಗ್ರೋಸ್ ಆಸ್ ಎ ಶಾರ್ಟ್ ಪ್ಲಾಂಟ್. ಆ ಹೈಟ್ ಅನ್ನುವಂತಹ ಕ್ಯಾರೆಕ್ಟರ್ ತಗೊಂಡು ನಾವು ನೋಡಿದೀವಿ. ಸೊ 2 ಪ್ಲಾಂಟ್ ನ ಕ್ರಾಸ್ ಮಾಡಿದ್ರೆ ಒಂದೇ ಕ್ಯಾರೆಕ್ಟರ್, ಐದರ್ ಟಾಲ್ ಆರ್ ಡ್ವಾರ್ಫ್, ಒಂದೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗುತ್ತೆ. ಅದಕ್ಕೆ ಇದನ್ನ ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಒಂದು ಗಿಡ ತುಂಬಾ ಉದ್ದವಾಗಿದೆ, ತುಂಬಾ ಕುಳ್ಳುಕಿದೆ ಅಂತ ಹೇಳಕ್ ಬರೋದಿಲ್ಲ. ಇಲ್ಲ ಗಿಡ ಉದ್ದವಾಗಿ ಬೆಳಿಬೇಕು, ಇಲ್ಲ ಗಿಡ ಚಿಕ್ಕದಾಗಿ ಬೆಳಿಬೇಕು. ಸೊ ಹಾಗಾದ್ರೆ ಒಂದೇ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗಬೇಕು. ಅದಕ್ಕೆ ಇದನ್ನ ಮಾನೋ ಹೈಬ್ರಿಡ್ ಕ್ರಾಸ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಕಾರ್ಬನ್ ಬಗ್ಗೆ ತಿಳ್ಕೊಂಡ್ವು, ಜೊತೆಗೆ ಫಂಕ್ಷನಲ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಂಡ್ವು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬಗ್ಗೆ ತಿಳ್ಕೊಂಡ್ವು, ರೈಟ್ ಹ್ಯಾಂಡ್ ಥಂಬ್ ರೂಲ್ ಬಗ್ಗೆ ತಿಳ್ಕೊಂಡ್ವು, ಜೊತೆಗೆ ಮಾನೋಹೈಬ್ರಿಡ್ ಕ್ರಾಸ್ ಕೂಡ ಇದರೊಳಗೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ಸ್ಟಡಿ ಮಾಡೋಣ. ಸೊ ಅಲ್ಲಿವರೆಗೂ ಪ್ಲೀಸ್ ವಾಚ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ಟಿಲ್ those who are not subscribed my channel, please subscribe it. Those who already subscribed, please watch my videos, like my videos and share my videos, and don't forget to press the bell icon to get the notification for the next video. And once again, thanks for everyone who is supporting my YouTube channel. So thanks once again. So ಇದೇ ರೀತಿ ನಿಮ್ಮ ಒಂದು ಪ್ರೋತ್ಸಾಹ ಖಂಡಿತ ಇರಲಿ. ಸೊ ಇದನ್ನ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೂ ಕೆಲವು ಕಾನ್ಸೆಪ್ಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. So once again, thanks for everyone for watching my YouTube channel. Thank you very much.